ನನ್ನ ಹೆಂಡತಿ ಬೇಕು ನಿನಗ? ನನ್ನ ಹೆಂಡತಿ ಬೇಕಾದ್ರ ಅಲ್ಲಲ್ಲಿ ಮಗನ, ಇದೊಂದು ದೇವಸ್ಥಾನ, ನೀನೊಬ್ಬ ದೇವರು ಅಂತ ತಿಳ್ಕೊಂಡಿದ್ದೆ. ಈ ನಿನ್ನ ಮನೆ ದೇವಸ್ಥಾನನೂ ಅಲ್ಲ, ನೀನು ದೇವರು ಅಲ್ಲ, ನೀನೊಬ್ಬ ದೆವ್ವ. ದೇವರಾಗಿದ್ರೆ ಕಾಯಿ ಕರ್ಪೂರ ಪೂಜೆ ಮಾಡಬಹುದಾಗಿತ್ತು, ಆದ್ರೆ ದೇವಿಗೆ ಅದರಲ್ಲೇ ಪೂಜೆ ಮಾಡ್ತಾರ್ರಿ. ಕಾಲಾಗಿನ ಚಪ್ಪಲ್ಲೇ ಪೂಜೆ ಮಾಡ್ತಾರ. ಏ ಗೌಡ, ನನ್ನ ಹೇಳ್ತೀನಿ ಕೇಳ್ತೀಯ ಮಗನ? ನನ್ನ ಹೆಂಡತಿ ಬದಲಿ ನನ್ನ ಕಾಲಾಗಿನ ಚಪ್ಪಲಿಗೆ ಏಟ ತಿನ್ನಲೆ. ಅಲ್ಲೇನು ನೋಡ್ತಿಲೇ? ಇಲ್ಲಿ ನೋಡಿ, ಇಲ್ಲಿ ನನ್ನ ಹೆಂಡತಿ ಬೇಕಾ ಮಗನ? ಏ ಗೌಡ, ಈ ವಿಷಯ ಇಟ್ಟಕ್ಕ ಬಿಟ್ಟಿ ಸರಿ. ಅದಕ್ಕೆ ನನ್ನ ನೆನಪಿನಗೋಸ್ಕರ ಎಡಗಾಲಾಗಿನ ಚಪ್ಪಲಿ ಇಟ್ಟುವ. ಈ ವಿಷಯ ನನ್ನ ತಮ್ಮಗೇನಾದ್ರೂ ಗೊತ್ತಾದ್ರ ಹಿಡಿದು ರಕ್ತ ಕುಡಿದು ಬಿಡ್ತಾನ. ಹುಷಾರ್ಲೆ ಮಗನ. ಶೆಟ್ಟಿ, ರಂಡಿ ಮುಸುಕ್ ಹಾಕಬೇಡ. ನಿಮ್ಮಂತ ಲುಚ್ಚಾಗೋಲಿರುವುದರಿಂದನ ಇಂಥ ಶ್ರೀಮಂತರ ದಬ್ಬಾಳಿಕೆ ಹೆಚ್ಚಾಗಿ ಮೆರಲಾಗತೈತಿ. ಲೇ ಲುಚ್ಚ ಶೆಟ್ಟಿ, ಹೊರಗೆ ಬಾರಲೆ ಮಗನ. ನಿನ್ನ ದೇವಿ ಜಾತ್ರೆಯಾಗ ಉಳ್ಳಾಡಿಸಿ ದೋತ್ರ ಕಳೆದು ಹೊಡಿಲಿಲ್ಲ. ನನ್ನ ಹೆಸರು ಧರ್ಮನೇ ಅಲ್ಲ. ಹೆಣ್ಣಿಗೆ ಎಸ್ದಿರೋ ಚಪ್ಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋ ನಾನು ನನ್ನ ವೈರಿ ಎಸ್ದಿರೋ ಚಪ್ಲಿನ ಸಲೀಸಾಗಿ ಬಿಟ್ಟು ಕೊಡ್ತೀನಿ. ಸಾಧ್ಯವೇ ಇಲ್ಲ. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೇನೆ. ಯಾಕೇಳ, ಮುಂದೊಂದ್ ದಿವಸ ಜೋಡ್ ಮಾಡಿ ಕೊಡ್ಬೇಕಲ್ಲ. ಸರಿಯಾದ ಟೈಮ್ನ್ಯಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ. ಏ ಶೆಟ್ಟೆ, ಹೋಗೋಕ್ ಮುಂಚೆ ಒಂದ್ ಮಾತು ಹೇಳ್ದವನು. ಬರ್ರಿ ಅವಳ ನನ್ನ ಕೈಯಾಗ ಸಿಕ್ಕಿರ ಗೌಡ ಉಗ್ಗದಂಗ ನನಗ ಉಗ್ದಿದ್ರ ಅವಳದು ಎತ್ತು ಇದ್ದಾಗ ಮಾತಾಡ್ಬೇಕಲ್ಲಿ. ಬಲಗಾಲ ನನಗ್ ಬಂದಿತ್ತು, ನನಗ್ ಅಂಜಿಕ್ರಿ. ಒಟ್ಟು ನೀನ್ ಎಚ್ಚರಿಕೆ ಒಳಗಿರ್ತಿ. ಏನು ಹೂ ಹಾರಿರು ಗೌಡ್ರಿಗೆ ಹಾರ್ಲಿ. ಗೌಡ್ರ ಅಟ್ಟಿಸ್ಕೊಳ್ಳೋರ್ಲಿ. ಹೋಗೋಕ್ ಮುಂಚೆ ಒಂದ್ ಮಾತು ಹೇಳ್ದವನು. ಅದೇನ್ ಹೇಳ್ದತ್ ಬಿಡ್ರಿ. ಅವ್ರ ತಾಮ್ ಸಾಲಿ ಕಲಿಯಾಕತ್ತಾನತ್ರಿ. ಅಲ್ಲೇನ್ ಸಾಲಿ ಕಲಿತಾನ್ರಿ ಮಗಾರಿ? ಸುಟ್ಟ ಸೇರ್ಕೋ ತಿರ್ಗಾಡ್ದತ್ರಿ. ನೀ ಏನ್ ಹರಿದ ಗಂಟೆ ಹಾಕ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಅವನು ಫೋನ್ ನಂಬರ್ ಫೋಟೋ ಸಹಿತ ತಂದ ನನಗ ವಾಪಸ್ನಿಲ್ಲ. ಬಹಳ ದಿವಸ ಮನಿ ಜಂತಿಗೆ ಯಾವ್ದೇನ ಜೋತಾಡಿಲ್ಲ ಮಗನ. ನಿಮ್ದು ಜೋತಾಡ್ತೈತಿ. ತೊಗೊಂಬರ್ತನ್ರಲ್ಲ ಗೌಡ್ರ. ಟಿಕ್ಕಾದನ್ ಟಿಕ್ಕ ನೆಕ್ಕಿ ಪಕ್ಕ ತೊಗೊಂಬರ್ತನ್ರಿ. ಒಳಗಿಡೋಗ ಎಲ್ಲಿಲ್ರಿ? ಫ್ರಿಜ್ನಾಗ ಇಡೋಗ. ಶಬಾಷ್ ಶಬಾಷ್ ಧರ್ಮನ ಶಬಾಷ್. ಇವತ್ತು ನನ್ನ ಮನೆಗಿನ ಬಂದು ನನ್ನ ವಿರುದ್ಧ ನಿಂತು ನನ್ನ ಗಾತೊಡಿ ಹೋಗ್ತಿ ಅಂದ್ರ ಮೆಚ್ಚಬೇಕಲೇ ಮಗನ. ನಿನ್ನ ಗಂಡಸ್ತನಾನ ಇರ್ಬೇಕು. ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರೆ ನನ್ನ ಜೀವನಕ್ಕೊಂಥರ ಥ್ರಿಲ್ ಇರ್ತೈತಿ. ಏ ಧರ್ಮ, ಬೆನ್ನಿಗೊಬ್ಬ ತಮ್ಮದಾನ ಅಂತ ಬಾಳ ಹಾರಾಡಕತಿಯಲ್ಲ. ಅಕ್ಕಿ ಎಲ್ಲಿ ತನ ಹಾರ್ತದ, ಅಕ್ಕಿ ಸೋಲು ತನ ಹಾರ್ತದ. ಓತಿ ಕ್ಯಾಟ ಎಲ್ಲಿ ಮಠ ಓಡ್ತದ, ಎಲ್ಲಿ ಮಠ ಓಡ್ತದ. ನೋಡ್ತಾ ಇರೋ ಮಗನೇ, ಇನ್ನು ಈ ಹಾರಾಟಕ್ಕೆ ಒಂದು ಅಂತ್ಯ ಈ ಶ್ರೀಕಾಂತ್ ಗೌಡನಿಂದ ಅಂತ ಮರಿಬೇಡ. ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರಬಹುದು, ಆದ್ರ ಕೊನೆಯ ಪ್ರವೇಶದವರೆಗೂ ಧರ್ಮದ ನೀತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಶ್ರೀಕಾಂತ್ ಗೌಡನ ಕರ್ಮ ಅಂತ ನಿನಗೆ ನೆನಪಿರಲಿ. ಹುಟ್ಟು ಸೂರ್ಯನ ದಿಕ್ಕ ಬದಲಾಗಬಹುದು, ತಿರುಗೋ ಭೂಮಿ ಚಲನೆ ನಿಂತೋಗ್ಬಹುದು, ಆದ್ರೆ ಈ ಶ್ರೀಕಾಂತ್ ಗೌಡ ಇಟ್ಟಿರೋ ಸೇಡಿ ಯಾವತ್ತೂ ಬದಲಾಗಲ್ಲ. ಧರ್ಮ ಇವನು ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟಿದವನು.